ಬಿ ಜೆ ಪಿಯ ಮಿತ್ರರು ವಿಧಾನಸೌಧದೊಳಗೆ ಪ್ರತಿಭಟನೆ ಮಾಡಿದರು ಅಂತ ನಾನು ಕೇಳಿದ್ವಿ. ಆದರೆ ನನಗೊಂದು ಆಶ್ಚರ್ಯ ಅನಿಸುತ್ತೆ, ಕರ್ನಾಟಕಕ್ಕೆ ಕನ್ನಡಕ್ಕೆ ಅನ್ಯಾಯ ಆದರೆ ನಾವು ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತಂತ ಪ್ರತಿಭಟನೆ ಮಾಡಿದರೆ ಅದಕ್ಕೆ ಇಲ್ಲಿ ಕೌಂಟ್ರ್ ಮಾಡ್ತಾರೆ. ಅಂದರೆ ಇವರು ಕರ್ನಾಟಕದ ಬಗ್ಗೆ ಇವರಿಗೆ ಕಳಕಳಿ ಇಲ್ಲ ಮತ್ತು ಕರ್ನಾಟಕದ ರಾಜ್ಯದ ಜನತೆಗೆ ಇವರಿಗೆ ಕೊಡುಗೆ ಕೊಡಬೇಕಂತ ಆಸೆ ಇಲ್ಲ. 26 ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಿ ಕಳಿಸಿದಂಥ ಕರ್ನಾಟಕ ಜನತೆಗೆ ಇವರು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮಿತ್ರರು. ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ನಮಗೆ ಬರಬೇಕಾದಂಥ ತೆರಿಗೆ ಹಣವನ್ನು ಕೊಡ್ತಾ ಇಲ್ಲ ಅಂತ ನಾವು ಪ್ರತಿಭಟನೆ ಮಾಡಿದರೆ ಇವರು ನಿಜವಾಗ್ಲೂ ನಮಗೆ ಬೆಂಬಲ ಸೂಚಿಸಬೇಕಾಗಿತ್ತು ಕರ್ನಾಟಕದ ಜನತೆಯಾಗಿ. ಪಕ್ಷ ಆಮೇಲೆ, ಆದರೆ ಕರ್ನಾಟಕ ಜನತೆಗೆ ಅನ್ಯಾಯ ಆಗುತ್ತಂತ ಬೆಂಬಲ ಸೂಚಿಸಬೇಕಾಗಿತ್ತು. ಆದರೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕ ಜನತೆ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಮುಂದಿನ ದಿನಮಾನದೊಳಗೆ ಕರ್ನಾಟಕದ ಜನತೆ ಈಗಾದರೂ ಎಚ್ಚೆತ್ತುಕೊಳ್ಬೇಕು. ಇವ್ರನ್ನ ಕರ್ನಾಟಕದೊಳಗೆ ಲೋಕಸಭಾ ಸದಸ್ಯ ಚುನಾವಣೆಯೊಳಗೆ ಮನೆ ಕಳಿಸುವಂಥ ಕೆಲಸವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತೀನಿ. ದೆಹಲಿಯಲ್ಲೂ ಕೂಡ ಕೆಲ ಸಂಸದರು, ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ ಬಿಜೆಪಿಯವರು ಕೂಡ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಎಷ್ಟು ಸರಿ ಎದುರಿಸಲಾಗದ್ದು ರಾಜ್ಯ ಲೋಕಸಭಾ ಸದಸ್ಯರು ಸಬ್ಸಿಡಿ ಹಾಲಿನ ಇದು ಕೊಡ್ತಾ ಇಲ್ಲ, 4,000 ಪರಿಹಾರ ಕೊಡ್ತಾ ಇಲ್ಲ, ಎದುರ್ದು ಅಕ್ಕಿ ಕೊಡೋಲ್ಲ ಅಂತ ನಾವೆಲ್ಲ ಹೇಳಿದ್ವಿ. ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಲ್ಲ, 10 ಕೆ ಜಿ ಕೊಡ್ತೀವಿ ಅಂತ ಏನು ಮಾತು ಕೊಟ್ಟಿದ್ವಿ, ಅದ್ರ ಪ್ರಕಾರ 5 ಕೆ ಜಿ ಅಕ್ಕಿ ಕೊಡ್ತೀವಿ. ಇವರಿಗೆ ಬಡವರಿಗೆ ಅಕ್ಕಿ ಕೊಡೋಕೆ ದುಡ್ಡು ಕೊಡ್ತೀವಿ ಅಂದ್ರೆ ಅಕ್ಕಿ ಕೊಡಲಿಲ್ಲ, ಅದಕ್ಕೆ ಅದು ದುಡ್ಡನ್ನು ಕೊಡ್ತಾ ಇದ್ವಿ ಜನರಿಗೆ. ಇವರು ಬಡವರ ಬಗ್ಗೆ ಚಿಂತೆ ಮಾಡಲಿಲ್ಲ. ನಾನು ಒಂದೇ ಒಂದು ಸವಾಲನ್ನು ಇವತ್ತು ಕೇಳ್ತೀನಿ ಬಿ ಜೆ ಪಿ ಮಿತ್ರರಿಗೆ. 10 ವರ್ಷದ ಸಾಧನೆ ಏನು? ನಿಮ್ಮ ಕೇಂದ್ರದೊಳಗೆ ಅಧಿಕಾರದಾಗಿದ್ದೀರಲ್ಲ, 10 ವರ್ಷದ ಸಾಧನೆಯನ್ನು ಹೇಳಿ. ಯಾವುದಾದ್ರೂ ಡ್ಯಾಮ್ ಕಟ್ಟಿದ್ದೀರಾ? ಇಲ್ಲ ಡ್ಯಾಮನ್ನು ಶಂಕುಸ್ಥಾಪನೆ ಮಾಡಿದ್ದೀರಾ? ಇಲ್ಲ ಲಕ್ಷಗಟ್ಟಲೆ ಎಕರೆ ಭೂಮಿಯನ್ನು ನೀರಾವರಿ ಮಾಡಿ ರೈತರಿಗೆ ಏನಾದ್ರು ಅನುಕೂಲ ಮಾಡಿಕೊಟ್ಟಿದ್ದೀರಾ? ಇಲ್ಲ ಬಡವರಿಗೆ ಏನಾದರೂ ಮನೆ ಕೊಟ್ಟಿದ್ದೀರಾ? ಇವತ್ತಿನವರೆಗೂ ನಮ್ಮ ದೇಶದಾಗಿರುವಂಥ ರೈಲ್ವೆ ಸ್ಟೇಷನ್ಗಳನ್ನು ಮಾರ್ತಾ ಇದ್ದೀರಿ, ವಿಮಾನ ನಿಲ್ದಾಣಗಳನ್ನು ಮಾರ್ತಾ ಇದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯಿಂದ ಹಿಡ್ಕೊಂಡು ಎಲ್ಲರೂ ಗೆದ್ದಂಥ ಅವರು ಮಾಡಿದಂಥ ಸಾಧನೆಯನ್ನು ಅವನ್ನೇ ಮಾರುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಿದ್ರಿ. ನಿಮ್ಮ ಸಾಧನೆ ಏನು? ಇವತ್ತು ನಾವು ಮಾಡ್ತಾ ಇರೋದು ರಾಜ್ಯದ ಜನತೆಗೆ ಅನ್ಯಾಯ ಆಗ್ತದೆ, ನಮ್ಮ ಹಕ್ಕು, ನಮ್ಮ ತೆರಿಗೆಯನ್ನು ನಾವು ಕೇಳೋದು ತಪ್ಪ? ಅದರ ಪರವಾಗಿ ನೀವು ನಿಂದಿರಬೇಕಾಗಿತ್ತು. ಆದರೆ ಆ ಕೆಲಸವನ್ನು ಯಾರೂ ಮಾಡಲಿಲ್ಲ. ನಮಗೆ ನಾಚಿಕೆಗೇಡಿದ್ರೆ ಸಂಗತಿ ಬಿ ಜೆ ಪಿಯವರು. ಥ್ಯಾಂಕ್ ಯು ಸರ್. ಎಸ್ ಸರ್.